ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ವಹಿವಾಟು ಕಡಿಮೆ ಇದ್ದು, ಈ ಬಾರಿ ರೈತರ ಹೊಲಗಳಲ್ಲಿ ಅವರೆಕಾಯಿ ಬೆಳೆಯದ ಕಾರಣ ವ್ಯಾಪಾರಿಗಳು ಚಿಂತಾಮಣಿ ಹಾಗೂ ಚಿಕ್ಕಬಳ್ಳಾಪುರದ ಮಾರುಕಟ್ಟೆಗಳಲ್ಲಿ ಖರೀದಿ ಮಾಡಿ ತಂದು ಮಾರಾಟ ಮಾಡುತ್ತಿದ್ದಾರೆ. ಕಬ್ಬು 1 ಜಲ್ಲೆ 50 ರೂಪಾಯಿ, ಗೆಣಸು ಕೆಜಿ 50, ಕಡಲೆಕಾಯಿ 100, ಸಾಮ್ರಾಟ್ ಕಡಲೆಕಾಯಿ 120, ಅವರೆಕಾಯಿ 1.5 ಕೆಜಿ 100 ರೂಪಾಯಿಗೆ ಮಾರಾಟವಾಗುತ್ತಿದ್ದು, ಮಂಗಳವಾರ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ಇಲ್ಲಿನ ವ್ಯಾಪಾರಿಗಳು. ಇನ್ನು ಹೂವಿನ ವಿಚಾರಕ್ಕೆ ಬಂದರೆ ಗುಲಾಬಿ ಹೂವು 160 ಇದ್ದ ಬೆಲೆ ಈಗ 200 ರೂಪಾಯಿ, ಕನಕಾಂಬರ 1500, ಕಾಕಡ 600, ಚೆಂಡು ಹೂವು 60, ಸೇವಂತಿಗೆ 240 ರೂಪಾಯಿ ಆಗಿದ್ದು, ಗ್ರಾಹಕರು ಖರೀದಿಗೆ ಹಿಂದೇಟು ಹಾಕುತ್ತಿದ್ದಾರೆ. ಬಹುತೇಕ ವ್ಯಾಪಾರಿಗಳು ಸರಕು ಸಾಗಣೆ ವಾಹನಗಳನ್ನು ಸಿದ್ಧಪಡಿಸಿಕೊಂಡು ಹಳ್ಳಿಗೂ ಹೋಗಿ ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಕಬ್ಬು, ಹೂವು, ಹಣ್ಣುಗಳನ್ನು ಮಾರಾಟ ಮಾಡುತ್ತಿರುವ ಕಾರಣ ಹಳ್ಳಿಗಳಿಂದ ಪಟ್ಟಣಕ್ಕೆ ಬಂದು ಖರೀದಿ ಮಾಡುತ್ತಿದ್ದ ಬಹುತೇಕ ಗ್ರಾಹಕರು ಪಟ್ಟಣಕ್ಕೆ ಬಾರದೆ ಹಳ್ಳಿಗಳಲ್ಲಿಯೇ ಖರೀದಿ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಪಟ್ಟಣದಲ್ಲಿ ವ್ಯಾಪಾರಕ್ಕಾಗಿ ಬಂಡವಾಳ ಹೂಡಿಕೆ ಮಾಡಿರುವ ವ್ಯಾಪಾರಿಗಳು ಗ್ರಾಹಕರ ಕೊರತೆ ಎದುರಿಸುತ್ತಿದ್ದು, ಹಾಕಿರುವ ಬಂಡವಾಳ ವಾಪಸ್ ಬರುತ್ತೋ ಇಲ್ಲವೋ ಅನ್ನುವ ಭೀತಿಯಲ್ಲಿದ್ದಾರೆ. ಜಗತ್ತಿಗೆ ಬೆಳಕನ್ನು ನೀಡುವ ಸೂರ್ಯನ ತನ್ನ ಪಥ ಬದಲಾವಣೆ ಸಂಬಂಧಿಸಿದ ಹಬ್ಬವೇ ಮಕರ ಸಂಕ್ರಮಣ ಅಥವಾ ಮಕರ ಸಂಕ್ರಾಂತಿ. ಸೂರ್ಯನು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ದಿನ. ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಿಸುವುದು, ಉತ್ತರಾಭಿಮುಖವಾಗಿ ಪರಿಭ್ರಮಣ ಪ್ರಾರಂಭಿಸುವುದರಿಂದ ಉತ್ತರಾಯಣ ಪುಣ್ಯಕಾಲ ಎಂದು ಕರೆಯುತ್ತಾರೆ. ರೈತರಿಗೆ ಸುಗ್ಗಿಯ ಹಬ್ಬ. ಬೆಳೆಗಳನ್ನು ಕೊಯ್ಲು ಮಾಡಿ ಕಣಗಳಲ್ಲಿ ಹಾಕಿ ಕಾಳು ಮಾಡುತ್ತಾರೆ. ಫಸಲನ್ನು ಸಂಗ್ರಹಿಸಿ ರಾಶಿಗೆ ಪೂಜೆ ಮಾಡಿ ಮನೆಗೆ ಕೊಂಡೊಯ್ಯುವರು. ಜಾನುವಾರುಗಳಿಗೆ ವಿಶೇಷ ಅಲಂಕಾರ ಮಾಡಿ ಮೆರವಣಿಗೆ ಹಾಗೂ ಬೆಂಕಿ ಹಾಯಿಸಿ ಸಂಭ್ರಮಿಸುತ್ತಾರೆ. ಎಂ ಮುನಿನಾರಾಯಣ, ಸಿಟಿವಿ ನ್ಯೂಸ್, ವಿಜಯಪುರ.